ನಮಸ್ಕಾರ. ಪೂರ್ಣಿಮಾ ಕಿಶೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್. ಇವತ್ತು ನಾವು ಆರೋಗ್ಯಕರವಾದ ಹಾಗೂ ರುಚಿಕರವಾದ ಖರ್ಜೂರ ಪಾಯಸವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಖರ್ಜೂರದ ಪಾಯಸ ಮಾಡಲಿಕ್ಕೆ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ನೀರನ್ನು ಇಟ್ಕೊಂಡಿದ್ದೀನಿ. ನೀರನ್ನು ನೋಡಿ ಇಟ್ಕೊಳ್ಳಿ ನೀವು, ಯಾಕಂತೇಳಿ ಹೇಳಿದರೆ ಆ ನೀರು ಜಾಸ್ತಿ ಆದರೆ ಮತ್ತು ನಾವು ಬಿಸಾಡಲಿಕ್ಕಾಗೋದಿಲ್ಲ. ಅದು ಖರ್ಜೂರವನ್ನು ಬೇಯಿಸ್ಲಿಕ್ಕೆ ಇಟ್ಟಿರುವಂತಹ ನೀರು. ಹಾಗಾಗಿ ನೀರನ್ನು ನೀವು ಸ್ವಲ್ಪ ನೋಡಿಕೊಂಡು ಖರ್ಜೂರ ಎಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೀರಂತ ನೋಡಿ ನೀರನ್ನು ಇಟ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಇಷ್ಟು ಖರ್ಜೂರವನ್ನು ತಗೊಂಡಿದ್ದೀನಿ ನೋಡಿ. ಮತ್ತು ಖರ್ಜೂರವನ್ನು ತಗೊಳ್ಳುವಾಗಲೂ ಕೂಡ ಹಾಗೆ ನೀವು ಗುಣಮಟ್ಟವಾದ ಖರ್ಜೂರದ ತಗೊಳ್ಬೇಕಾಗತ್ತೆ ಪಾಯಸಕ್ಕೆ. ಯಾಕಂದರೆ ಕೆಲವೊಂದು ಖರ್ಜೂರಗಳಲ್ಲಿ ನಾವು ನೋಡಿದ್ದೇವೆ ಕಲ್ಲುಗಳಿರ್ತದೆ ಮತ್ತು ಮಣ್ಣುಗಳೆಲ್ಲ ಇರ್ತದೆ, ಕಸಗಳಿರ್ತದೆ. ಹಾಗಾಗಿ ಅಂತಹ ಖರ್ಜೂರ ಪಾಯಸಕ್ಕೆ ಯೋಗ್ಯವಾಗಿರುವುದಿಲ್ಲ. ನೋಡಿ ನೀವು ಉತ್ತಮ ಗುಣಮಟ್ಟವಾದಂತಹ ಖರ್ಜೂರವನ್ನು ತಗೊಳ್ಳಿ. ಇಲ್ಲಿ ಮೊದಲನೇದಾಗಿ ಖರ್ಜೂರದ ಎಲ್ಲ ಒಂದು ಬೀಜವನ್ನು ನಾವು ತೆಗೆದಿಟ್ಕೊಳ್ಬೇಕಾಗತ್ತೆ. ಇದು ತುಂಬ ಸ್ಮೂತ್ ಇರೋದ್ರಿಂದ ನಾನು ತಗೊಂಡಿರೋ ಖರ್ಜೂರ ಇದು ತುಂಬ ಚೆನ್ನಾಗಿ ಬರ್ತಾ ಇದೆ. ಇಲ್ಲ ಅಂತಂದರೆ ನೀವು ಬೇಯಿಸಿ ಅದಾದ ನಂತರ ಕೂಡ ನೀವು ಅದರ ಬೀಜವನ್ನು ಸುಲಭವಾಗಿ ತೆಗಿಬಹುದು. ಆದರೆ ಇಲ್ಲಿ ಇದು ತುಂಬ ಮೃದುವಾಗಿರೋದ್ರಿಂದ ನಾನು ಮೊದಲನೇದಾಗಿ ತಗೊಂಡು ನಂತರ ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಈ ನೀರು ಸ್ವಲ್ಪ ಬಿಸಿ ಆಗಿದೆ ಅಂಥೇಳಿ ಹೇಳಿದಾಗ ಇದಕ್ಕೆ ನಾವು ಈಗಾಗಲೇ ಬೀಜ ತೆಗೆದಿಟ್ಕೊಂಡಿರುವಂತಹ ಖರ್ಜೂರವನ್ನು ಸೇರಿಸಬೇಕು. ಇದು ಸರಿಯಾಗಿ ಕುದೀತಾ ಇದೆ ಅನ್ನುವಾಗ ಇಷ್ಟು ಸಾಕು, ಇದು ಬೆಂದಿದ್ರೆ ಇದನ್ನು ನಾವು ಒಂದು ಮಿಕ್ಸಿಗೆ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕಾಗ್ತದೆ. ಸೊ ಇಷ್ಟು ಸಾಕು ಇದು ಬೆಂದಿದ್ರೆ ನೋಡಿ. ಇದನ್ನ ಈಗ ನಾವು ತೆಗೆದು ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು. ಇದನ್ನ ತೆಗೆದಿಟ್ಟು ಒಂದು ಸ್ವಲ್ಪ ಅದು ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಇಲ್ಲಿ ನಾನೇನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ, ಪೂರ್ತಿ ಪ್ರಮಾಣದಲ್ಲಿ ನಾನು ಸೇರಿಸ್ಕೊಳ್ಳಲ್ಲ. ಒಂದು ಸ್ವಲ್ಪ ನಾನು ಹಾಗೆ ಇಟ್ಟಿರ್ತೇನೆ. ಕಾರಣ ನಾವಿಲ್ಲಿ ಖರ್ಜೂರ ಪಾಯಸ ಮಾಡ್ತಾ ಇರೋದ್ರಿಂದ ಎಲ್ಲವನ್ನು ಮಿಕ್ಸಿಗೆ ಹಾಕಿ ನಾವು ನುಣ್ಣಗೆ ರುಬ್ಕೊಳ್ತೇವೆ. ಆದರೆ ನಾವು ತಿನ್ನುವಾಗ ಆ ಪಾಯಸವನ್ನು ತಿನ್ನುವಾಗ ಒಂದು ಸ್ವಲ್ಪ ಖರ್ಜೂರ ನಮಗೆ ಬಾಯಿಗೆ ಸಿಗ್ತಾ ಇದ್ದರೆ ಅದೊಂಥರ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದನ್ನ ಒಂದು ಸ್ವಲ್ಪ ತೆಗೆದಿಟ್ಟು ಆ ಪಾಯಸಕ್ಕೆ ಮತ್ತೆ ನಾನು ಅದನ್ನು ಕಟ್ ಮಾಡಿ ನಾನು ಸೇರಿಸ್ಕೊಳ್ತೀನಿ. ಹಾಗಾಗಿ ನಾನು ಇಷ್ಟನ್ನು ಈಗ ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಬೇಯಿಸಿರುವಂತಹ ಖರ್ಜೂರ ಇದು. ಅಥವಾ ನೀವು ಬೇಕಾದರೆ ಇರೋದೇ ಬೇಕು ಅಂತೇಳಿ ಇಲ್ಲ, ನೀವು ಹಾಗೆ ಇರೋ ಖರ್ಜೂರವನ್ನು ಕೂಡ ನೀವು ಅದನ್ನ ಸೇರಿಸ್ಕೊಳ್ಬೋದು. ಇಲ್ಲಿ ಖರ್ಜೂರವನ್ನು ನುಣ್ಣಗೆ ರುಬ್ಬಿ ಇಟ್ಕೊಂಡಾಗಿದೆ. ಈಗ ಒಂದು ಪಾತ್ರೆಯನ್ನು ಇಟ್ಕೊಳ್ಳಿ. ಈ ಪಾತ್ರೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಈಗ ನಮಗೆ ಪಾಯಸಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ನಾವು ಹುರಿದಿಟ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ ತುಪ್ಪವನ್ನು ಹಾಕಿ ಆಮೇಲೆ ಅದಕ್ಕೆ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಹುರಿದು ಒಂದು ಕಡೆ ಇಟ್ಕೊಳ್ತೀನಿ. ಈಗ ಅದೇ ಪಾತ್ರೆಗೆ ಈಗಾಗಲೇ ನಾವೇನು ಖರ್ಜೂರವನ್ನು ರುಬ್ಬಿಟ್ಕೊಂಡ್ವಿ ಅದನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಯಾಕಂದರೆ ನಾವು ಈಗಾಗಲೇ ಬೇಯಿಸಿಟ್ಕೊಂಡಿರೋ ಖರ್ಜೂರವನ್ನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೇವೆ. ಅದನ್ನು ಕೂಡ ಮತ್ತೆ ಇದನ್ನ ಕಟ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ತೇವಲ್ಲ, ಅದು ಸ್ವಲ್ಪ ನಮಗೆ ಹಾಗೆ ಕುಡಿಯುವಾಗ ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ನಾವು ನುಣ್ಣಗೆ ಫಸ್ಟ್ ರುಬ್ಕೊಳ್ಬೇಕು. ಇದು ಒಂದು ಸ್ವಲ್ಪ ಹೊತ್ತು ಅದನ್ನ ಬಿಟ್ಟು ಹಾಗೆ ಅದು ಒಂದು ಸ್ವಲ್ಪ ತಿರುಗಿಸಿ ಇದಕ್ಕೆ ನಾವು ಹಾಲನ್ನು ಮಿಕ್ಸ್ ಮಾಡಿಕೊಳ್ಬೇಕು. ನಾನಿಲ್ಲಿ ಕಾಯಿ ಹಾಲಿದು ಪೌಡರ್ ಸಿಗುತ್ತೆ, ಅದನ್ನು ಬಿಸಿ ನೀರಿನಲ್ಲಿ ಮಿಕ್ಸ್ ಮಾಡಿ ಇಲ್ಲಿ ನಾನು ಸೇರಿಸ್ಕೊಳ್ತಿದ್ದೀನಿ. ನಮಗೆ ಕಾಯಿ ಅಷ್ಟು ಅಗತ್ಯವಾಗಿ ಇಲ್ಲಿ ಸಿಗಲ್ಲ, ಹಾಗಾಗಿ ನಾನು ಈ ಥರ ಮಾಡ್ತಿದ್ದೀನಿ. ನೀವಿಲ್ಲಿ ಕಾಯಿ ಹಾಲನ್ನು ತೆಗೆದು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು. ಕಾಯಿ ಹಾಲನ್ನು ತೆಗೆದು ಮಾಡಿಕೊಂಡ್ರೆ ಅದು ಇನ್ನೂ ಕೂಡ ರುಚಿಯಾಗಿ ಬರುತ್ತೆ. ಎಷ್ಟು ದಪ್ಪ ಬೇಕು ಅಷ್ಟು ನೀರನ್ನು ನೀವು ಸೇರಿಸ್ಕೊಳ್ಬೋದು. ನಾನು ಸ್ವಲ್ಪ ಇಲ್ಲಿ ನೀರನ್ನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಹಾಲನ್ನು. ಯಾಕಂದರೆ ಇಲ್ಲಿ ನಾವು ಖರ್ಜೂರವನ್ನು ರುಬ್ಬಿ ಹಾಕ್ತಾ ಇರೋದ್ರಿಂದ ಅದು ಬೇಗನೆ ದಪ್ಪ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ.
ಬೆಲ್ಲವನ್ನು ನೀವು ಎಷ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಸೇರಿಸ್ಕೊಳ್ಳಿ. ಖರ್ಜೂರ ಆಲ್ರೆಡಿ ಅದು ಸಿಹಿಯಾಗಿರೋದ್ರಿಂದ ನಾವಿಲ್ಲಿ ಹೆಚ್ಚು ಬೆಲ್ಲವನ್ನು ಸೇರಿಸ್ಕೊಳ್ಬೇಕು ಅಂಥೇಳಿ ಇಲ್ಲ. ನಿಮಗೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಬೋದು, ಇಲ್ಲ ನೀವು ಸಿಹಿಯನ್ನು ಕಮ್ಮಿ ತಿನ್ನುವವರಾಗಿದ್ದರೆ ನೀವು ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ಬೇಕಂತ ಕೂಡ ಇಲ್ಲ, ಯಾಕಂದರೆ ಖರ್ಜೂರ ಆಲ್ರೆಡಿ ಸಿಹಿಯಾಗಿರ್ತದೆ. ಬೆಲ್ಲವನ್ನು ಸೇರಿಸಿದ ನಂತರ ಒಂದು ಸ್ವಲ್ಪ ಇದನ್ನು ಕುದಿಲಿಕ್ಕೆ ಹಾಗೆ ಬಿಡಬೇಕಾಗತ್ತೆ. ಇದು ಕುದ್ದ ನಂತರ ಈಗಾಗಲೇ ನಾವು ಬೇಯಿಸಿ ಏನು ಖರ್ಜೂರವನ್ನು ಸ್ವಲ್ಪ ತೆಗೆದಿಟ್ಕೊಂಡ್ವಿ ಅದನ್ನು ಕಟ್ ಮಾಡಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ಹಾಗೆ ಒಂದು ಸ್ವಲ್ಪ ಏಲಕ್ಕಿಯನ್ನು ಮತ್ತು ನಾವು ಈಗಾಗಲೇ ಗೋಡಂಬಿ ದ್ರಾಕ್ಷಿಯನ್ನು ಏನು ಹುರಿದಿಟ್ಕೊಂಡಿದ್ದೀವಿ ಅದನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ಅದನ್ನ ಸರಿಯಾಗಿ ಕುದಿಲಿಕ್ಕೆ ಬಿಟ್ಟರೆ ನಮ್ಮ ಹೆಲ್ದಿ ಆದಂತಹ ಖರ್ಜೂರ ಪಾಯಸ ರೆಡಿ ಆಗುತ್ತೆ. ಇದೀಗ ನಮ್ಮ ರುಚಿಕರವಾದಂತಹ ಖರ್ಜೂರ ಪಾಯಸ ರೆಡಿಯಾಗಿದೆ. ಇದನ್ನು ನೋಡಿ ನಾನು ಆಗ ಎಷ್ಟು ನೀರು ಹಾಕಿದ್ದೆ, ಆದರೆ ಈಗ ಅದೆಷ್ಟು ದಪ್ಪ ಆಗಿದೆ. ಇನ್ನೂ ಸ್ವಲ್ಪ ತಣ್ಣಗಾಗಿದೆ ಆಗುತ್ತೆ ಅನ್ನುವಷ್ಟರಲ್ಲಿ ಮತ್ತು ಕೂಡ ಅದು ದಪ್ಪಗಾಗುತ್ತೆ. ಹಾಗಾಗಿ ನೀವು ನೀರನ್ನು ಸೇರಿಸ್ಕೊಳ್ಳುವಾಗ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ, ಮತ್ತೆ ಅದು ದಪ್ಪ ಆಗ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.